ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬರುವ ಮಾರ್ಚ್ 28ನೇ ತಾರೀಕು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಆದಂಥ ಅಖಿಲೇಶ್ ಯಾದವ್ ಅವರು ತಮ್ಮ ಚುನಾವಣಾ ರ್ಯಾಲಿಯನ್ನು ಪ್ರಾರಂಭ ಮಾಡಲಿದ್ದಾರೆ. ಚುನಾವಣಾ ಪ್ರಚಾರದ ಪ್ರಕ್ರಿಯೆ ಶುರುವಾಗಲಿದೆ. ನೋಡಿ, ಚುನಾವಣೆ ಇರೋದು 2027ಕ್ಕೆ. ಇವರು ಇದ್ದಕ್ಕಿದ್ದ ಹಾಗೆ ಒಂದು ವರ್ಷ ಮುಂಚೆಯೇ ಉತ್ತರ ಪ್ರದೇಶದ ರಾಜಕಾರಣದ ಬಗ್ಗೆ ವಿಶೇಷ ಆಸ್ಥೆ ಶುರುವಾಗಿದೆ. ಹಾಗೆ ನೋಡಿದರೆ ಈ ಮನುಷ್ಯ ಹೆಸರಿಗೆ ಸಂಸತ್ ಸದಸ್ಯ, ಈತನ ಪತ್ನಿ ಮತ್ತು ಈತನ ಕುಟುಂಬದ 7 ಜನ ಎಲ್ಲ ಸಂಸತ್ ಸದಸ್ಯರಾಗಿದ್ದಾರೆ, MLAಗಳಾಗಿದ್ದಾರೆ. ಆದರೆ ಇವರ ಸಂಪೂರ್ಣ ಸದ್ಯಕ್ಕೆ ತೊಡಗಿಸ್ಕೊಂಡಿರೋದು ದಿಲ್ಲಿಯಲ್ಲಿ. ಯಾವಾಗ ಉತ್ತರ ಪ್ರದೇಶಕ್ಕೆ ಬರ್ತಾರೋ, ಯಾವಾಗ ಉತ್ತರ ಪ್ರದೇಶದ ಬಗ್ಗೆ ಮಾತಾಡ್ತಾರೋ, ಸರಿಯಾಗಿ ಯೋಗಿ ಆದಿತ್ಯನಾಥ್ ಇವರಿಗೆ ಝಾಡಿಸ್ತಾರೆ. ಝಾಡಿಸಿದ ಕೂಡ ಇವರು ವಾಪಸ್ ಹೋಗ್ತಾರೆ. ಜನರ ಸಂವೇದನೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಏನೂ ಇವರು ಮಾಡೋದಿಲ್ಲ. ಸರ್ಕಾರವನ್ನು ಟೀಕಿಸುವುದರಲ್ಲಿ ಯಾವತ್ತೂ ಹಿಂದೆ ಬಿದ್ದಿಲ್ಲ ಅಖಿಲೇಶ್ ಯಾದವ್. ಅಖಿಲೇಶ್ ಯಾದವ್ಗೆ ಈಗ 2027ರ ಚುನಾವಣೆ ನೆನಪಾಗಿಬಿಟ್ಟಿದೆ. ಅದಕ್ಕೆ ಮಾರ್ಚ್ 28ನೇ ತಾರೀಕು ನೋಯ್ಡಾದಿಂದ ತಮ್ಮ ರ್ಯಾಲಿಯನ್ನು ಪ್ರಾರಂಭ ಮಾಡಲಿದ್ದಾರೆ. ಈ ನೋಯ್ಡಾ ಬಗ್ಗೆ ಒಂದು ಭಾಳ ವಿಶೇಷವಾದಂಥ ಹಿನ್ನೆಲೆ ಇದೆ. ನೋಯ್ಡಾ ಇರೋದು ದಿಲ್ಲಿಯ ಬಾರ್ಡರ್ನಲ್ಲಿ, ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ನಮ್ಮಲ್ಲಿ ಹೇಗೆ ಕರ್ನಾಟಕದಲ್ಲಿ ಚಾಮರಾಜನಗರ ಅನ್ನೋದು ಶಾಪಗ್ರಸ್ತವಾದದ್ದು, ಇಲ್ಲಿ ಮುಖ್ಯಮಂತ್ರಿ ಯಾರಾದರೂ ಬಂದರೆ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡ್ಬಿಡ್ತಾರೆ ಅಂತ ಒಂದು ಪ್ರತೀತಿ ಇದೆಯೋ, ಅದೇ ರೀತಿ ದಿಲ್ಲಿಯ ನೋಯ್ಡಾ ಮತ್ತು ಬಿಜ್ನೋರ್ ಈ ಕ್ಷೇತ್ರಗಳಿಗೆ ಯಾರು ಭೇಟಿಯನ್ನು ಕೊಡ್ತಾರೋ ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ಉಳಿಸ್ಕೊಳ್ಳೋದಿಲ್ಲ. ಒಂದು ವೇಳೆ ಮುಖ್ಯಮಂತ್ರಿ ಆಗಿ ಇದ್ದು ಅಲ್ಲಿ ಭೇಟಿಯನ್ನು ಕೊಟ್ಟರೆ ಮುಂದಿನ ಬಾರಿ ಮತ್ತೆ ಮುಖ್ಯಮಂತ್ರಿ ಆಗೋದಿಲ್ಲ. ಆದರೆ ಅಖಿಲೇಶ್ ಯಾದವ್ ನೋಯ್ಡಾದವನ್ನೇ ಆಯ್ಕೆ ಮಾಡಿಕೊಂಡದ್ದು ಯಾಕೆ? ಅದಕ್ಕೊಂದು ಹಿನ್ನೆಲೆ ಇದೆ. ಏನಂದರೆ, ಒಂದೇ ಒಂದು ಸಲ ಈ ಮುಲಾಯಂ ಸಿಂಗ್ ಯಾದವ್ ಅವರ ಸಮಾಜವಾದಿ ಪಾರ್ಟಿಗೆ ಪೂರ್ಣ ಮಟ್ಟಿನ ಬಹುಮತ ಲಭ್ಯ ಆಗಿದ್ದು 2012ರಲ್ಲಿ. 2012ರಲ್ಲಿ ಇಂಥ ಭಾಳ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸಲಿಕ್ಕೆ, ಪ್ರಚಂಡ ಬಹುಮತ ಬರಲಿಕ್ಕೆ ಕಾರಣ ಏನು ಅಂದರೆ, ನೋಯ್ಡಾದಲ್ಲಿ ತಮ್ಮ ಮೊದಲ ರ್ಯಾಲಿಯನ್ನು ಅವತ್ತಿನ ದಿವಸ ಪ್ರಾರಂಭ ಮಾಡಲಾಗಿತ್ತು. ನೋಯ್ಡಾ ನಮಗೆ ಭಾರಿ ಅದೃಷ್ಟಶಾಲಿ ಆದಂಥ ವಿಚಾರ, ಅದೃಷ್ಟಶಾಲಿ ಕ್ಷೇತ್ರ ಅದು. ಅಲ್ಲಿ ಅವತ್ತು ನಾವು ಪಾಂಚಜನ್ಯವನ್ನು ಮೊಳಗಿಸಿದ್ವಿ. ಅವತ್ತು ನಾವು ಮೊದಲ ಬಾರಿಗೆ ಚುನಾವಣಾ ಪ್ರಚಾರ ಶುರು ಮಾಡಿದ್ವಿ. ಹೀಗಾಗಿ ಆ ಮಟ್ಟಿನ ಯಶಸ್ಸು ಸಿಕ್ಕಿತ್ತು. ಅದಕ್ಕೆ 15 ವರ್ಷಗಳ ನಂತರ ಮತ್ತೆ ಅದೇ ಕ್ಷೇತ್ರದಿಂದ ನಮ್ಮ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡೋಣ ಅನ್ನೋದು ಅಖಿಲೇಶ್ ಯಾದವ್ ಅವರ ಇಂಗಿತ. ನೋಡಿ, ಈ ರಾಜಕಾರಣಿಗಳ ಮನಸ್ಥಿತಿ ಹೇಗಿರುತ್ತೆ, ಹೇಗೆ ಅದೃಷ್ಟದ ಮೇಲೆ ನಿರ್ಭರ ಆಗಿರ್ತಾರೆ ಅನ್ನೋದಕ್ಕೆ ನಡೆದಂಥ ವಿದ್ಯಮಾನಗಳನ್ನು ನೀವು ಗಮನಿಸಬೇಕು. ನೋಡಿ, ಅಲ್ಲಿ ನಿಠಾರಿ ಕಾಂಡ ಅಂತ ಒಂದು ದೊಡ್ಡ ಕಾಂಡ ಇತ್ತು. ಮಕ್ಕಳ ಮೇಲೆ ನಡೆದಂಥ ಬರ್ಬರವಾದಂಥ ಪ್ರಕರಣ ಅದು. ಮುಲಾಯಂ ಸಿಂಗ್ ಯಾದವ್ ಮುಖ್ಯಮಂತ್ರಿ. ಆ ನಿಠಾರಿ ಕಾಂಡದ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿಯನ್ನೇ ಕೊಡಲಿಲ್ಲ ನೋಯ್ಡಾಗೆ ಮುಲಾಯಂ ಸಿಂಗ್ ಯಾದವ್ ಅವರು. ಕಾರಣ ಏನು ಅಂತ ಕೇಳಿದರೆ, ಅಕಸ್ಮಾತ್ ಹೋಗಿ ಬಂದುಬಿಟ್ರೆ ನನ್ನ ಮುಖ್ಯಮಂತ್ರಿ ಸ್ಥಾನನೇ ಹೊರಟೋಗ್ಬಿಡುತ್ತೆ, ಆದ್ದರಿಂದ ನಾನು ಹೋಗೋದಿಲ್ಲ. ಅದಾದಮೇಲೆ ಮಾಯಾವತಿ ಸರ್ಕಾರ ಬಂತು. ಮಾಯಾವತಿ ಸರ್ಕಾರ ಬಂದ ಸಂದರ್ಭದಲ್ಲಿ ಇದು ಯಾವುದನ್ನು ಅವಳು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಮಾಯಾವತಿಯವರು. ಅಗತ್ಯ ಬಿದ್ದಾಗೆಲ್ಲ ನೋಯ್ಡಾಗೆ ಭೇಟಿಯನ್ನು ಕೊಡ್ತಾ ಇರ್ತಾರೆ. ಅಲ್ಲಿ ಭಾಳ ದೊಡ್ಡದಾದಂಥ ಇಂಡಸ್ಟ್ರಿಯಲ್ ಏರಿಯಾ ಇದೆ, ನಿಮಗೆಲ್ಲ ಗೊತ್ತಿರೋ ವಿಚಾರ. ಆದರೆ ಮುಂದೆ ಮಾಯಾವತಿ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ತಮ್ಮ ಸ್ಥಾನವನ್ನು ಕಳ್ಕೊಂಡ್ರು, ಮತ್ತೆ ಮುಖ್ಯಮಂತ್ರಿ ಆಗಲೇ ಇಲ್ಲ. ಈಗ ಮಾಯಾವತಿ ಮತ್ತೆ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 2027ಕ್ಕೆ ನಮ್ಮ ಕಾರ್ಯಕರ್ತರು ಸನ್ನದ್ಧರಾಗಬೇಕು, ಮತ್ತೆ ನಾವು ಉತ್ತರ ಪ್ರದೇಶದಲ್ಲಿ ರಾಜ್ಯಭಾರವನ್ನು ಮಾಡಬೇಕು ಅಂತೆಲ್ಲ ನಿನ್ನೆ ದೊಡ್ಡದಾದಂಥ ಭಾಷಣವನ್ನೆಲ್ಲ ಮಾಡಿದ್ದಾರೆ. ಈ ಮಾಯಾವತಿ ಅತಿ ದೊಡ್ಡ ಸಮಸ್ಯೆ ಏನು ಅಂತಂದರೆ, ಮಾಯಾವತಿ ತನ್ನ ದೊಡ್ಡದಾದಂಥ ಒಂದು ಅರಮನೆಯನ್ನು ಕಟ್ಕೊಂಡಿದ್ದಾರೆ. ಎಂಥ ಅರಮನೆ ಅಂದರೆ ನೀವು ಕಲ್ಪನೆಯನ್ನೇ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂಥ ದೊಡ್ಡ ಅರಮನೆ. ಅದರ ಬರೀ ಅರಮನೆ ಒಳಗಡೆ ಹೋಗಿ ನೋಡೋದು ಬೇಡ, ಹೊರಗಡೆ ಕಂಪೌಂಡನ್ನು ನೋಡೋದು. ಕಂಪೌಂಡ್ ಮೇಲೆ ದೊಡ್ಡ ದೊಡ್ಡ ಆನೆಯನ್ನು ನಿಲ್ಲಿಸಲಾಗಿದೆ, ಆನೆಯ ಪ್ರತಿಕೃತಿಗಳನ್ನು ನಿಲ್ಲಿಸಲಾಗಿದೆ. ಯಾಕೆಂದರೆ ಅವರ ಚಿಹ್ನೆ ಬಹುಜನ ಸಮಾಜ ಪಕ್ಷದ್ದು ಆನೆ ಚಿಹ್ನೆ. ಆನೆಯ ದೊಡ್ಡ ದೊಡ್ಡ ಗೊಂಬೆಗಳನ್ನು ನಿಲ್ಲಿಸಲಾಗಿದೆ. ಗೇಟಿನ ಹೈಟನ್ನು ನೋಡಿದರೆ ಒಳಗಡೆ ಯಾವ ರಾಜ ಮಹಾರಾಜರಿದ್ದಾರೋ ಅಂತ ಅನ್ಕೋಬೇಕು. ಅಂಥದ್ದೊಂದು ದೊಡ್ಡದಾದಂಥ ಕೋಟೆಯನ್ನು ಕಟ್ಕೊಂಡಿದ್ದಾರೆ. ಒಳಗಡೆಯಿಂದ ರಾಜ್ಯಭಾರವನ್ನು ಮಾಡಿಕೊಂಡಿದ್ದಾರೆ. ಹೊರಗಡೆ ಬಂದರೆ ಎಲ್ಲಿ ತನಗೆ ಅಪಾಯ ಕಾದಿದೆಯೋ ಅನ್ನುವಂಥ ಮನಸ್ಥಿತಿಗೆ ಮಾಯಾವತಿ ಬಂದಿದ್ದಾರೆ. ಅವ್ರಿಗೆ ಯಾವ ಭವಿಷ್ಯವಾಣಿ ಆಗಿದೆಯೋ ಅಥವಾ ಯಾರು ಹೇಳಿದಾರೋ ಗೊತ್ತಿಲ್ಲ, ಸಾರ್ವಜನಿಕವಾಗಿ ಕಾಣಿಸ್ಕೊಂಡ್ರೆ ಯಾವುದೋ ರೀತಿಯ ಸಮಸ್ಯೆ ಆಗತ್ತೆ ಅಂತ ಅವ್ರ ಮನಸ್ಸಿನಲ್ಲಿರೋದು. ಹಾಗೆ ನೋಡಿದರೆ ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಅಲ್ಲಿರುವಂಥ ದಲಿತರು ಮತ್ತು ಅಲ್ಲಿರುವಂಥ ಮುಸಲ್ಮಾನರು
ಅತ್ಯಂತ ಏನು ಸಂಪೂರ್ಣ ಕೇಂದ್ರೀಕೃತಗೊಂಡಂಥ ವೋಟ್ ಸ್ಟ್ರಕ್ಚರಲ್ಲಿದೆ. ಈ ಮಾಯಾವತಿಯವರು 2007ರಲ್ಲಿ ಮುಖ್ಯಮಂತ್ರಿ ಆದ್ರಲ್ಲ, ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವ್ರು ಬಂದಂಥ ವೋಟ್ ಶೇರ್ 30% ವೋಟ್ ಶೇರ್ ತೊಗೊಂಡು ಬಹುಮತದಲ್ಲಿ ಮುಖ್ಯಮಂತ್ರಿ ಆದರು ಮಾಯಾವತಿಯವರು. ಅದಾದಮೇಲೆ ಮುಂದೆ 2012ರಲ್ಲಿ 30% ಇದ್ದದ್ದು 26% ಆಗ್ಬಿಡ್ತು. ಮುಂದೆ 2017ಕ್ಕೆ ಬಂದದ್ದು 17 ಬಂದಾಗ 26% ಇದ್ದದ್ದು 22% ಆಗ್ಬಿಡ್ತು. 22% ಆಯಿತು. ಅದರ ನಂತರ 13% ಆಯಿತು. ಮೊನ್ನೆ 2024ರ ಚುನಾವಣೆಯ ಸಂದರ್ಭದಲ್ಲಿ 9.5% ಇಳಿತು. ಯಾವ ಮುಖ್ಯಮಂತ್ರಿ 30% ವೋಟ್ ಶೇರ್ ಇಟ್ಕೊಂಡಿದ್ರು ಆ ಮುಖ್ಯಮಂತ್ರಿ ಜನರ ಜೊತೆ ಬೆರೆಯದೇ ಹೋಗಿದ್ದರಿಂದ ಮತ್ತು ಸ್ಟ್ರೀಟ್ ರಾಜಕಾರಣ ಮಾಡದೇ ಇರೋದ್ರಿಂದ 9.5% ಇಡ್ತಾರೆ. ಯಾವ ದಲಿತರು ಮಾಯಾವತಿಯನ್ನು ಇನ್ನಿಲ್ಲದ ಹಾಗೆ ಅವಿಚ್ಛಿನ್ನವಾಗಿ ನಂಬಿಕೊಂಡಿದ್ರು ಆ ದಲಿತರೇ ಅವ್ರು ಕೈ ಬಿಟ್ಬಿಡ್ತಾರೆ. ಅಲ್ಲಿ ನೇರವಾದಂಥ ಸಂಘರ್ಷ ಇರೋದು ಈ ಯಾದವರಿಗೂ ಮತ್ತು ದಲಿತರು. ಅಲ್ಲಿ ದಲಿತರ ಮೇಲೆ ದಬಾವಣೆ ಆಗೋದು ಮೇಲ್ವರ್ಗದವರಿಂದ ಅಲ್ಲ, ಯಾದವರಿಂದ ದಬಾವಣೆ ಆಗುತ್ತೆ. ಯಾದವರು ಅಂದರೆ ಯಾರು? ಇದೇ ಅಖಿಲೇಶ್ ಯಾದವ್ ಅವರ ಸಮುದಾಯ ಇದೆಯಲ್ಲ, ಅದು ಯಾದವರು. ಆ ಯಾದವರ ಅತಿರೇಕ ವರ್ತನೆ, ದುರ್ವರ್ತನೆ, ಅವರ ಭ್ರಷ್ಟಾಚಾರ, ಅವರ ದೌರ್ಜನ್ಯ, ಇದನ್ನು ಸಹಿಸಲಾರದೆ ಇಡೀ ದಲಿತ ಕಮ್ಯುನಿಟಿ ಏನಿದೆ ಅದು ಮಾಯಾವತಿಯನ್ನು ನಂಬ್ಕೊಂಡ್ಬಿಟ್ಟಿತ್ತು. ಮಾಯಾವತಿ ಒಂದೇ ಒಂದು ತಪ್ಪನ್ನು ಮಾಡ್ತಾರೆ. ಏನು ತಪ್ಪು ಮಾಡಿದರು? ರಾಜಕೀಯವಾಗಿ, ನಾನು ಹೇಳ್ತಾ ಇರೋದು ಸೈದ್ಧಾಂತಿಕವಾಗಿ ಅಲ್ಲ, ರಾಜಕೀಯವಾಗಿ ರಾಜಕಾರಣಿಗಳು ತಪ್ಪು ಅಂತ ಅಂದ್ಕೊಳ್ಳೋ ಹಾಗೆ ನಾನು ಹೇಳಿದ ನನ್ನ ಪ್ರಕಾರ ತಪ್ಪಲ್ಲ ಅದು. ಏನಂದರೆ ಭಾರತೀಯ ಜನತಾ ಪಾರ್ಟಿಯ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಆವಾಗ ಅಲ್ಲಿಯ ಮುಸಲ್ಮಾನರಿಗೆ ಇನ್ನಿಲ್ಲದ ಹಾಗೆ ಕೋಪ ಬಂದ್ಬಿಡುತ್ತೆ. ನಾವು ನಿಮ್ಮನ್ನು ನಂಬಿದ್ವಿ, ನೀವು ಹೋಗಿ ಭಾರತೀಯ ಜನತಾ ಪಾರ್ಟಿಯ ಜೊತೆ ಕೈ ಜೋಡಿಸಿದರೆ ಆದ್ದರಿಂದ ನಾವು ನಿಮ್ಗೆ ಓಟ್ ಹಾಕೋದಿಲ್ಲ ಅಂತ ಮುಸಲ್ಮಾನರು ಸಂಪೂರ್ಣವಾಗಿ ಈ ಬಹುಜನ ಸಮಾಜ ಪಕ್ಷವನ್ನು ಕೈ ಬಿಟ್ಬಿಡ್ತಾರೆ. ಅವರಿಗೆ ಬೇರೆ ಇನ್ನೊಂದು ಪಕ್ಷ ಬೇಕು. ಯಾವ ಪಕ್ಷ ಬೇಕು? ಯಾರು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರನ್ನು ಸೋಲಿಸಬಲ್ಲರೋ ಅಂತ ಇನ್ನೊಂದು ಪಕ್ಷ ಬೇಕು. ಕಾಂಗ್ರೆಸ್ಸಲ್ಲಿ ಅಸ್ತಿತ್ವದಲ್ಲಿ ಎಲ್ಲ 1.5% ವೋಟ್ ಶೇರ್ ಇದೆ ಅವ್ರದ್ದು. ಸ್ವತಃ ಪಿಂಕಿ ಹೋಗಿ ಅಲ್ಲೇ ವರ್ಷಗಟ್ಟಲೆ ಮನೆ ಮಾಡಿದರೂ ಕೂಡ 2 ಸ್ಥಾನಕ್ಕಿಂತ ಹೆಚ್ಚು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಕಾಂಗ್ರೆಸ್ಸಲ್ಲಿ ನಾಮನಿಶಾನೆ ಎರಡೂ ಇಲ್ಲವೇ ಇಲ್ಲ. ಹಾಗಾದ್ರೆ ನಂಬುವಂಥ ಪಕ್ಷ ಯಾವುದು? ಅಖಿಲೇಶ್ ಯಾದವ್ ಪಕ್ಷ. ಅಖಿಲೇಶ್ ಯಾದವ್ಗೆ ಯಾವ ರೀತಿಯ ಮತ ಹಾಕ್ತಾರೆ ಮುಸಲ್ಮಾನರು? ಹಾಕ್ತಾ ಇದ್ದರು ಅಂದರೆ, ಯಾವಾಗ 1946ರ ಚುನಾವಣೆ ಆದಾಗ ಜಿನ್ನಾಗೆ ಮತ್ತು ಮುಸ್ಲಿಂ ಲೀಗಿಗೆ ವೋಟ್ ಹಾಕಿದ್ರಲ್ಲ, 90% ವೋಟ್ ಹಾಕಿದ್ರು ಮುಸಲ್ಮಾನರು. ಪಾಕಿಸ್ತಾನದ ವಿಷಯದಲ್ಲಿ ನಡೆದಂಥ ಚುನಾವಣೆ. ಆ ಜಿನ್ನಾ ಮತ್ತು ಮುಸ್ಲಿಂ ಲೀಗಿಗೆ ಅವತ್ತು ಹಾಕಿದ ಪ್ರತಿಶತ ಮತಕ್ಕಿಂತ ಜಾಸ್ತಿ ಮತಗಳು ಅಖಿಲೇಶ್ ಯಾದವ್ಗೆ ಮುಸಲ್ಮಾನರಿಂದ ದಕ್ತಾ ಇತ್ತು. ಆದರೆ ಯಾವಾಗ ಅಖಿಲೇಶ್ ಯಾದವ್ ಯೋಗಿ ಆದಿತ್ಯನಾಥ್ ಅವ್ರನ್ನ ಅಳ್ಳಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ವೋ, ಯಾವಾಗ ಅಖಿಲೇಶ್ ಯಾದವ್ಗೆ ನಿರಂತರವಾಗಿ 2014ರಿಂದ 2024ರವರೆಗೂ ಎಲ್ಲ ಚುನಾವಣೆಯಲ್ಲಿ ಸೋಲಾಗ್ಲಿಕ್ಕೆ ಶುರುವಾಯಿತು. 14 ಸೋತರು, ಅದಾದಮೇಲೆ 17ರಲ್ಲಿ ಸೋತೋದ್ರು, 14ರಲ್ಲಿ ನರೇಂದ್ರ ಮೋದಿ ಬಂದರು ಕೇಂದ್ರದಲ್ಲಿ, ಅಖಿಲೇಶ್ ಯಾದವ್ಗೆ ಸೋಲು ಉತ್ತರ ಪ್ರದೇಶದಲ್ಲಿ, 17ರಲ್ಲಿ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ಸೋಲು, ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದರು. ಮುಂದೆ 19ರಲ್ಲಿ ಕೇಂದ್ರದಲ್ಲಿ ಚುನಾವಣೆ, ಸಂಸತ್ ಚುನಾವಣೆ, ಅಖಿಲೇಶ್ ಯಾದವ್ಗೆ ಇನ್ನಿಲ್ಲದ ಹಾಗೆ ಸೋಲು. 22ರಲ್ಲಿ ಮತ್ತೆ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ, ಅಲ್ಲಿ ಸೋಲು. 2024ರಲ್ಲಿ 37 ಸ್ಥಾನಗಳನ್ನು ಕೊಟ್ಟರು. ಮುಸಲ್ಮಾನರು, ಯಾದವರು, ದಲಿತರು ಎಲ್ಲ ಸೇರಿಕೊಟ್ರು 37 ಸ್ಥಾನ ಸಂಸತ್ ಸ್ಥಾನಗಳು. ಆದರೂ ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸ್ಲಿಕ್ಕಾಗಲಿಲ್ಲ. ಅದಕ್ಕೆ ಮುಸಲ್ಮಾನರು ನಿನಗೆ ಎಷ್ಟು ಓಟ್ ಕೊಟ್ಟರು ವೇಸ್ಟು, ಅದಕ್ಕೆ ನಿನ್ನ ಬದಲು ಅಸಾದುದ್ದೀನ್ ವಹಿಸಿ ಕೊಟ್ಟರೆ ನಮ್ಮ ಮನುಷ್ಯ ಆದರೂ ಇರ್ತಾನೆ, ಸೋತರೂ ಪರವಾಗಿಲ್ಲ, ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವ್ರನ್ನ ಸೋಲಿಸುವ ಪ್ರಯತ್ನವನ್ನು ಮಾಡ್ತಾರೆ ಅಂತ ಈಗ ಈ 2027ರ ಚುನಾವಣೆ ಇದೆಯಲ್ಲ, ವಿಧಾನಸಭಾ ಚುನಾವಣೆ ಉತ್ತರ ಪ್ರದೇಶದಲ್ಲಿ, ಅಖಿಲೇಶ್ ಯಾದವ್ನ ಕೈಬಿಟ್ಟು ಅಸಾದುದ್ದೀನ್ ವಹಿಸಿನ ಹಿಡ್ಕೋಬೇಕು ಅನ್ನುವಂಥ ಒಂದು ಮನಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ. ಇದು ಭಾರತೀಯ ಜನತಾ ಪಾರ್ಟಿಗಾಗಲಿ ಯೋಗಿ ಆದಿತ್ಯನಾಥ್ಗಾಗಲಿ ದೊಡ್ಡ ಸಮಸ್ಯೆ ಅಲ್ವಲ್ಲ. ಯಾಕೆಂದರೆ ಎಂದೂ ಕೂಡ ಮುಸಲ್ಮಾನರು ಯೋಗಿ ಆದಿತ್ಯನಾಥ್ ಓಟ್ ಹಾಕೋದಿಲ್ಲ, ನರೇಂದ್ರ ಮೋದಿಗಂತೂ ಹಾಕೋದೇ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಪ್ರಶ್ನೆಯೇ ಬರೋದಿಲ್ಲ. ಮಾರ್ಚ್ 28ಕ್ಕೆ ಯಾವುದು ನತದೃಷ್ಟ, ಯಾವುದು ಅಪಶಕುನ ಅಂತ ಇಡೀ ಉತ್ತರ ಪ್ರದೇಶದ ರಾಜಕಾರಣಿಗಳು ಅನ್ಕೋತಾರೋ ಅಂಥ ನೋಯ್ಡಾದಿಂದ ಅಖಿಲೇಶ್ ಯಾದವ್ ಅವರು ಪಾಂಚಜನ್ಯವನ್ನು ಮೊಳಗಿಸಲಿದ್ದಾರೆ. ಏನಾಗುತ್ತೆ ಆ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.
ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.